ರಾಮಾನುಜಾಯ ನಮಃ. ಈ ದಿನ ಮೈಸೂರಿನಲ್ಲಿ ಶ್ರೀ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ, ಪುಸ್ತಕಂ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಶ್ರೀಕೃಷ್ಣನಿಗೆ ತೊಟ್ಟಿಲ್ ಶಾಸ್ತ್ರವನ್ನು ನೆರವೇರಿಸಲಾಗಿದೆ. ಶ್ರೀಕೃಷ್ಣನ ಮಹಿಮೆಯನ್ನು ತಿಳಿಯದವರು ಯಾರು? ಭಗವಂತ ಅನೇಕ ಅವತಾರಗಳನ್ನು ಎತ್ತಿದ್ದಾನೆ. ಆದರೆ ಶ್ರೀಕೃಷ್ಣ ಅವತಾರ ಪರಿಪೂರ್ಣವಾದ ಅವತಾರ. ರಾಮನ ಅವತಾರ ಪರಿಪೂರ್ಣವಲ್ಲವೇ ಅಂದರೆ, ರಾಮ ಅನುಷ್ಠಾನ ಮಾಡಿ ತೋರಿಸ್ದ, ಅಂದರೆ ಕೃಷ್ಣ ಪ್ರಾಕ್ಟಿಕಲ್. ನಾವು ಏನನ್ನ ಅವನು ಉಪದೇಶ ಮಾಡಿ ಪ್ರಾಕ್ಟೀಸ್ ಮಾಡಿ ತೋರಿಸ್ದ, ಯಾರು? ಶ್ರೀರಾಮ. ಆದರೆ ಭಗವಂತನ ಉಪದೇಶ ನೋಡಬೇಕು, ಅವನ ಲೀಲೆಗಳನ್ನು ನೋಡಬೇಕು ಅಂದರೆ ನಾವು ಶ್ರೀಕೃಷ್ಣನ ಅವತಾರದಲ್ಲಿ ಅನುಭವಿಸಬಹುದು. ಒಂದು ಪುಟ್ಟ ಮಗುವನ್ನ ಅದರ ಆಟ ಲೀಲೆಗಳು ಅದನ್ನೆಲ್ಲ ಅನುಭವಿಸಬೇಕು ಅಂದರೆ ಅದು ಕೃಷ್ಣಾವತಾರಕ್ಕೆ ನಾವು ಹೋಗಬೇಕು. ಶ್ರೀಕೃಷ್ಣ ಬೆಣ್ಣೆಯನ್ನು ಕದ್ದು ತಿಂದ. ಅದರ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಬೆಣ್ಣೆ ಎಲ್ಲ ಜೀವಾತ್ಮ ಇದ್ದಂಗೆ, ಭಗವಂತನ ವಸ್ತು, ಭಗವಂತನಿಗೆ ಸೇರಿದ್ದು ಈ ಜೀವಾತ್ಮ. ತನ್ನ ವಸ್ತುವನ್ನು ಅವನು ಪಡೆಯೋಕ್ಕೆ ಅವನು ಕದ್ದು ತಿನ್ಬೇಕಾ ಅಂತ ಹೇಳಿದ್ರೆ ಅವನು ತೋರಿಸ್ತಾನೆ, ಅದು ನನಗೆ ಸೇರಿದ್ದು, ನಾನು ತೊಗೊಂಡ್ಬಿಡ್ತೀನಿ ಆ ಬೆಣ್ಣೆನ ಅಂತ ಹೇಳಿ ಮಡಿಕೆಯನ್ನು ಆ ದೇಹವನ್ನು ತೆಗೆದು ಬೆಣ್ಣೆಯನ್ನು ಹೇಳ್ಕೊಡೋ ಹಾಗೆ ಆ ಭಗವಂತ ಎಲ್ಲರೂ ಮನೆಗೂ ಹೋಗಿ ನಿಮ್ಮ ಆತ್ಮ ನನ್ನದು ನನ್ನದು ಅಂತ ಅವರಿಗೆ ಅತಿ ಸ್ವಾರಸ್ಯವಾದ ಅವನ ಲಾವಣ್ಯ ಸೌಂದರ್ಯಗಳಿಂದ ಅವರನ್ನೆಲ್ಲ ಆಕರ್ಷಿಸಿ ಅದನ್ನೆಲ್ಲ ಬೆಣ್ಣೆಯನ್ನು ಪಡಿತಿದ್ದಂತೆ. ಯಾರಾದರೂ ಮನೆಗೆ ಹೋಗಿ ಬೆಣ್ಣೆ ಕದಿದೆ ಅಂದರೆ ಅವ್ರಿಗೆ ತುಂಬ ಮನಸ್ಸಿಗೆ ಬೇಜಾರಂತೆ. ಅಯ್ಯೋ, ಕೃಷ್ಣ ನಮ್ಮ ಮನೆಗೆ ಬರಲಿಲ್ವಲ್ಲ ಇವತ್ತು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ದಂತೆ. ಶ್ರೀ ಕೃಷ್ಣ ಅವತಾರ ತುಂಬ ಗ್ರ್ಯಾಂಡಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಅದನ್ನು ಸಂಭ್ರಮದಿಂದ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಶ್ರೀರಾಮನಿಗೆ ಅವನು ಹುಟ್ಟಿದ್ದು ಅಯೋಧ್ಯೆ, ಕ್ಯಾಪಿಟಲ್ ಸಿಟಿ. ದಶರಥನೋ ಮಹಾ ಚಕ್ರವರ್ತಿ. ಅವನಿಗೆ 4 ಜನ, 3 ಜನ ಬ್ರದರ್ಸು ಮತ್ತು ವಸಿಷ್ಠರು ಅಂತಹ ವಿದ್ವಾಂಸರು, ಪಂಡಿತರೆಲ್ಲ ಮಂತ್ರಿಗಳಾಗಿದ್ದರು. ಆ ಊರಿನಲ್ಲಿ ಸುಮಂತ್ರ, ವಸಿಷ್ಠ, ಪುರೋಹಿತರು ಎಲ್ಲ ತುಂಬ ಸೇಫ್ ಆಗಿತ್ತು. ಅಯೋಧ್ಯ ಅಂದರೆ ಯಾರನ್ನೂ ಪೆನೆಟ್ರೇಟೇ ಮಾಡೋಕ್ಕಾಗಲ್ಲ, ಅಂತಹ ಒಂದು ಅದು ಭೂಮಿ ಅದು. ಆದರೆ ಕೃಷ್ಣ ಅವತಾರ ಮಾಡಿದೆಯಲ್ಲ ಅಂಥ ಜಾಗದಲ್ಲಿ ಅಂತ ಹೇಳಿದ್ರೆ, ಮಧುರ. ಹುಟ್ಟುವಾಗಲೇ ರಾಕ್ಷಸರು ಕಾಯ್ತಾ ಇದ್ರು ಅವನನ್ನು ಉಳಿಸೋಕ್ಕೋಸ್ಕರ. ಪಾಪ ಜೈಲಿನಲ್ಲಿ ಹುಟ್ಟಿದ. ಜೈಲಿನಲ್ಲಿ ತಂದೆ ತಾಯಿ ಹೆದರ್ತಾ ಇದ್ರು, ಅಯ್ಯೋ ಮಗು ಜನನ ಆಗ್ಬಿಡುತ್ತೆ. ಎಲ್ಲರ ಮನೇಲೂ ಒಂದು ಗಂಡು ಮಗು ಹುಟ್ಟಿದ್ರೆ ಎಷ್ಟು ಆಸೆಯಿಂದ ಕಾಯ್ತಿರ್ತಾರೆ ಸೆಲೆಬ್ರೇಟ್ ಮಾಡೋಣ ಅಂದರೆ ಪಾಪ ಕೃಷ್ಣ ಯಾರಿಗೂ ತಿಳಿದೇ ಇರೋ ಹಾಗೆ ಅವನು ಹುಟ್ಟಿದ. ಕಾಳ ರಾತ್ರಿ ಕಾಯ್ತಾ ಇದ್ದ, ಯಾಕೆಂದರೆ ಅವನು ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗಬೇಕಾಗಿತ್ತು. ಪಾಪ ವಸುದೇವರ ಕೈಗೆಲ್ಲ ಅವರಿಗೆ ಚೈನ್ಸ್ ಹಾಕ್ಬಿಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಮಹಾಕಾಳ ರಾತ್ರಿಯಲ್ಲಿ ಯಮುನಾ ಫ್ಲಡ್ಸಲ್ಲಿತ್ತು. ಆ ಫ್ಲಡ್ಸಲ್ಲಿ ಭಗವಂತನ ಒಂದು ಕುಕ್ಕೆ, ಅವನಿಗೆ ಏನಾದರೂ ಕಾಪಾಡೋಕ್ಕೆ ಏನಾದರೂ ಇದ್ದ ವಸ್ತು ಅಂದರೆ ಬಟ್ಟೆನೂ ಹೊತ್ತಿಸಿದ್ರೋ ಇಲ್ವೋ, ಅಂತಹ ಸ್ಥಿತಿಯಲ್ಲಿ ಕೃಷ್ಣ ಅದೇ ರಾತ್ರಿ ಅವನು ಗೋಕುಲಕ್ಕೆ ಅವನು ವರ್ಗಾಯಿಸಲ್ಪಟ್ಟ. ಸರಿ, ಅವರು ತಂದೆ ತಾಯಿ ಅವ್ರಿಗೆ ಪಾಪ ತಮ್ಮ ಮಗು ಅಂತಲೇ ಅಂದ್ಕೊಂಡು ಅವ್ರನ್ನ ಬೆಳೆಸ್ತಾರೆ. ಎಲ್ಲ ಹೇಳ್ತಾರೆ, ಏನೋ ಕೃಷ್ಣ ನಿನ್ನ ದತ್ತು ತಗೊಂಡ್ರೇನೋ ಅಂತ ಮುಂದೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರಂತೆ. ಯಾಕೆಂದರೆ ಯಶೋದೆ ಕೃಷ್ಣನ್ ಕಟ್ ಹಾಕ್ಬಿಟ್ಲು. ಯಾರೋ ದತ್ತು ತಗೊಂಡು ಮಗನನ್ನು ತಂತ ಸಾಕ್ತಾ ಇದ್ದಾರೆ ಅಂತ ಹೇಳ್ತಿದ್ರಂತೆ ಕೃಷ್ಣಂಗೆ. ಆದರೆ ಯಶೋದೇನು ನಂದ ಗೋಪನು ಅನುಭವಿಸುವ ಲೀಲೆಗಳೆಲ್ಲ ಆಶ್ಚರ್ಯವಾಗಿದೆ. ಆಳ್ವಾರ್ಗಳು, ದಾಸರು ಎಲ್ಲರೂ ಕೊಂಡಾಡ್ತಾರೆ. ಕೃಷ್ಣಗೆ ಪಾಪ ಇನ್ನು ತೊಟ್ಟಿಲ್ ಶಾಸ್ತ್ರ ಮಾಡಬೇಕು ಅನ್ನೋಷ್ಟರಿಗೆ ಆ ರಾಕ್ಷಸಿ ಪೂತನಿನ ದುಷ್ಟ ಕಂಸ ಕಳಿಸ್ತಾನೆ ಅವನನ್ನು ಸಂಹಾರ ಮಾಡೋಕ್ಕೆ. ಆದರೆ ಭಗವಂತ ಅವನು ಅವತಾರ ಪುರುಷ, ತನ್ನನ್ನು ತಾನೇ ಕಾಪಾಡ್ಕೊಳ್ಳೋದು ಒಂದೇ ಅಲ್ಲ, ಆ ಪೂತನಿಗೆ ಮೋಕ್ಷನೇ ಕೊಟ್ಬಿಟ್ಟಂತೆ. ಅವನ ಪ್ರಾಣ ಉಸಿರನ್ನು ಎಳೆಯುವಾಗ ಅವಳಿಗೆ ಮೋಕ್ಷವನ್ನೇ ಅವನು ಕರುಣಿಸಿದಂತೆ. ಅದೇ ರೀತಿ ಶಕಟಾಸುರ. ಶಕಟಾಸುರ ಅವನು ಒಂದು ಗಾಳಿ ರೂಪದಲ್ಲಿ. ಆದರೆ ಅವನು ಎಂಥ ಅದೃಷ್ಟವಂತ, ಭಗವಂತನ ಪಾದ ಸ್ಪರ್ಶವಾಯಿತು ಅವನಿಗೆ. ಆದ್ದರಿಂದ ಅವನ ದೇಹ ಎಲ್ಲಿ ಅಂತಲೇ ಗೊತ್ತಾಗದೆ ಡೈರೆಕ್ಟಾಗಿ ಅವನು ಮೋಕ್ಷಕ್ಕೆ ಭಗವಂತ ಅವನಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಂತೆ. ಹೀಗೆ ತೃಣಾವರ್ತ, ಪ್ರಲಂಬಾಸುರ, ಕಪಿತ್ತಾಸುರ, ವತ್ಸಾಸುರ, ಧೇನುಕಾಸುರ, ಅರಿಷ್ಟಾಸುರ, ಹೀಗೆ ಅನೇಕ ರಾಕ್ಷಸರು, ವ್ಯಾಮಾಸುರ
ತುಂಬ ರಾಕ್ಷಸರು ಬಂದು ಭಗವಂತನನ್ನು ಪೀಡಿಸಿ ಅವನನ್ನು ಕೊಲ್ಲಕ್ಕೆ ನೋಡಿದ್ರು. ಆದರೆ ಎಲ್ರಿಗೂ ಡೈರೆಕ್ಟಾಗಿ ಭಗವಂತ ಮೋಕ್ಷವನ್ನೇ ಅನುಗ್ರಹಿಸ್ದ. ಯಾಕೆಂದರೆ ಅವರೆಲ್ಲರೂ ಕೃಷ್ಣ 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 ಕೃಷ್ಣನನ್ನೇ ನಾವು ಸಂಹಾರ ಮಾಡಬೇಕು ಅಂತ ಕೃಷ್ಣನ ಧ್ಯಾನದಲ್ಲಿದ್ದರಿಂದ ಆ ಭಗವಂತ ಅವರಿಗೆಲ್ರಿಗೂ ಸದ್ಗತಿಯನ್ನೇ ಕೊಟ್ಬಿಟ್ಟ. ನಾವು ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಬೇಕು, ಭಯದಿಂದಲೂ ಸ್ಮರಿಸಬಹುದು, ಕೋಪದಿಂದಲೂ ಸ್ಮರಿಸಬಹುದು. ಅಂತೂ ಭಗವಂತನನ್ನು ಸ್ಮರಿಸಿದವರು ತುಂಬ ಜಾಸ್ತಿ ಯಾರು ಅಂದರೆ ಆ ಕಂಸ. ಓ ನಾರಾಯಣನೇ ಕೃಷ್ಣಾಗಿ ಬಂದಿದ್ದಾನೆ, ನಾರಾಯಣ ಕೃಷ್ಣಾಗಿ ಬಂದ ನಾರಾಯಣ ಬಂದಿದ್ದಾನೆ ಅಂತ ಹೇಳಿ 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 ಅವನನ್ನು ಭಗವಂತ ಅವನಿಗೂ ಒಳ್ಳೆ ಸದ್ಗತಿಯನ್ನು ಕೊಟ್ಬಿಟ್ಟ. ಹೀಗೆ ನಾವು ಆಸೆಯಿಂದ ಪ್ರೀತಿಯಿಂದ ಹೇ ಕೃಷ್ಣ ನೀನೇ ಗತಿ, ನಿನಗೆ ಶರಣಾಗಿದ್ದೀವಿ, ನಿನ್ನ ಪಾದವನ್ನು ಗಟ್ಟಿಯಾಗಿ ಹಿಡ್ದಿದ್ದೀವಿ, ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇದ್ದೀವಿ, ನೀನೇ ನಮಗೆ ಗತಿಪ, ಎಲ್ಲ ದಾರಿಯನ್ನು ನೀನು ತೋರಿಸ್ಕೊಡು ಅಂತ ಹೇಳಿದ್ರೆ ಆ ಭಗವಂತನ ತನ್ನನ್ನೇ ತಾನು ಕೊಟ್ಬಿಡ್ತಾನೆ. ಕಲ್ಪವೃಕ್ಷದ ಹತ್ರ ಹೋಗ್ಬಿಟ್ಟು ನಾವೇನಾದರೂ ಬೇರೆ ಬೇರೆ ಆಸೆಗಳನ್ನು ನಾವು ನೆರವೇರಿಸ್ಕೊಳ್ಬೋದು. ಆದರೆ ಭಗವಂತನ ಹತ್ರ ಹೋದರೆ ನಮಗೆ ಮನಸ್ಸಿನಲ್ಲಿ ಏನೇನು ಆಸೆ ಇದೆಯೋ ಅದನ್ನೂ ನೆರವೇರಿಸ್ತಾನೆ. ಅದು ಒಂದೇ ಅಲ್ಲ, ಅವನು ನಮಗೆ ತನ್ನನ್ನೇ ತಾನು ದಾನ ಮಾಡ್ಕೊಂಡ್ಬಿಡ್ತಾನೆ. ಭಗವಂತನೇ ನಮ್ಮ ಹತ್ರ ಇರುವಾಗ ನಮಗೇನು ಕೊರತೆ ಇದೆ ಹೇಳಿ? ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಅಂತ ಹೇಳುವಾಗ ಭಗವಂತ ನಮ್ಮ ಹತ್ರ ಇರುವಾಗ ನಮಗೆ ಏನು ಕೊರತೆ ಇದೆ ಹೇಳಿ? ಅಂತಹ ಭಗವಂತ ಇವತ್ತು ತಾಯಿಯರೊಡನೆ ಇಲ್ಲಿ ವಿಜೃಂಭಣೆಯಿಂದ ತೊಟ್ಟಿಲಿನಲ್ಲಿ ವಿಜಯವಾಗಿದ್ದಾನೆ. ಯಾರಾದರೂ ಮಗುಗೆ ಹೆಂಡತಿರ ಜೊತೆ ನಾವು ತೊಟ್ಟಿಲು ಶಾಸ್ತ್ರ ಇಟ್ಟಿರೋದು ನೋಡಿದ್ದೀವ? ಆದರೆ ನೋಡಿ, ನಮ್ಮ ದೇವಸ್ಥಾನದಲ್ಲಿ ಇವತ್ತು ರುಕ್ಮಿಣಿ ಸತ್ಯಭಾಮ ಸಮೇತನಾದ ಶ್ರೀ ಕೃಷ್ಣ ತೊಟ್ಟಿಲು ಶಾಸ್ತ್ರವನ್ನು ಅವನು ನೆರವೇರಿಸ್ಕೊಳ್ತಾ ಇದ್ದಾನೆ. ತಾಯಿಯ ಪುರುಷಕಾರ ಇದ್ರೇ ನಾವು ಭಗವಂತನನ್ನು ಸೇರಬಹುದು ಅಂತ ಹೇಳ್ತಾರೆ. ಹಾಗೆ ತಾಯಿಯರಿಬ್ಬರು ನಮಗೆ ಬನ್ನಿ ಬನ್ನಿ, ನಿಮಗೆ ನಿಮ್ಮ ಆಸೆಗಳನ್ನು ನೆರವೇರಿಸ್ತೀವಿ, ನಿಮ್ಮ ಯೋಗಕ್ಷೇಮವನ್ನು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾ ತುಂಬ ಆಶ್ಚರ್ಯವಾಗಿ ತೂಗಾಡ್ತಾ ಭಗವಂತ ಆಳ್ವಾರ್ ಪಾಶರ ಹಾಡಿದ್ದಾರೆ. ಕೃಷ್ಣ ನಿನಗೆ ಲಾಲಿ ಲಾಲಿ ಅಂತ ಆ ಲಾಲಿಯನ್ನು ಹೇಳ್ತಾ ನಾವು ಇವತ್ತು ನಮ್ಮ ಅನುಭವವನ್ನು ಪರಿಪೂರ್ಣಗೊಳಿಸೋಣವೇ? ಮಾಣಿಕ್ಯಂಗಟ್ಟಿ ವಹಿರಮಿಡೈ ಕಟ್ಟಿ ஆணி பொன்னால் செய்த வண்ண சிறு தொட்டில் பேணியுனக்கு பிரமன் வீடு தந்தான் மாணி குரளனே தானேலோ வையமளந்தானே தானேலோ வையமளந்தானே தானேலோ காணார் நெடுந்துழாய் கை செய்த கண்ணியும் மானார் செரும் சோலை கற்பகத்தின் வாசிகையும் தேனார் மலர் மேல் திருமங்கை போர்த்தந்தாள் கோனே அழைதழேன் தானேனோ குடந்தை கிடந்தானே தானேனோ குடந்தை கிடந்தானே தானேனோ தானேனோ தானேனோ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ನಮಃ.